ಸಿಂಹರಾಶಿ. ಸಿಂಹರಾಶಿಯವರಿಗೆ ವಿಶ್ವಾವಸುನಾಮ ಸಂವತ್ಸರ ಯುಗಾದಿ ಹಬ್ಬದ ಪ್ರಾರಂಭದಿಂದಲೇ ಅಷ್ಟಮ ಶನಿ ಇರುತ್ತೆ. ಅಷ್ಟಮ ಶನಿ ಪ್ರಭಾವಕ್ಕೆ ಒಳಗಾಗಿದ್ದರೆ ಇನ್ನು 2.5 ವರ್ಷ ನಿಮಗೆ ಅಷ್ಟಮ ಶನಿ ಇರೋದ್ರಿಂದ ಕಂಪಲ್ಸರಿ ಶನಿ ಶಾಂತಿ ಮಾಡ್ಕೊಳ್ಳಿ. ಶಿವನ ಆರಾಧನೆ ಹೆಚ್ಚು ಮಾಡಿ. ಜೊತೆಗೆ ನೀವು ಶನೈಶ್ಚರನ ಮೂಲ ಕ್ಷೇತ್ರವನ್ನು ದರ್ಶನ ಮಾಡುವಂಥದ್ದು ಒಳ್ಳೆಯದು. ಅಂದರೆ ಶನಿ ಪರಮಾತ್ಮನ ಒಂದು ಕ್ಷೇತ್ರ ಇರುತ್ತಲ್ಲ, 100 ವರ್ಷಗಳ ದೇವಾಲಯ, ಅಂತಹ ದೇವಸ್ಥಾನಕ್ಕೆ ಹೋಗಿ ಶನಿ ಪರಮಾತ್ಮನ ದರ್ಶನ ಮಾಡುವಂಥದ್ದು, ಪುಣ್ಯಕ್ಷೇತ್ರ ದರ್ಶನ ಮಾಡುವಂಥದ್ದು ಭಾಳ ಉತ್ತಮ. ಅದಲ್ಲದೆ ಶನಿ ಪರಮಾತ್ಮ ನಿಮಗೆ ಕರ್ಮಕ್ಕೆ ಕಾರಕನಾಗಿದ್ದರಿಂದ ಸ್ವಲ್ಪ ಉದ್ಯೋಗದ ಪಲ್ಲಟ ಅಂದರೆ ಸ್ಥಾನ ಪಲ್ಲಟ ಚೇಂಜ್ ಮಾಡುವಂಥ ಡಿಸಿಷನ್ಸನ್ನ ಇಮಿಡಿಯೇಟಾಗಿ ತೊಗೊಳಕ್ಕೆ ಹೋಗ್ಬೇಡಿ. ಫ್ರಸ್ಟ್ರೇಷನ್ ಆಗುತ್ತೆ, ಡಿಪ್ರೆಷನ್ ಆಗುತ್ತೆ, ಆಂಗ್ಸೈಟಿ ಆಗುತ್ತೆ, ಕೋಪ ಬರುತ್ತೆ, ಕಲೀಗ್ಸಿಂದ ನಿಮಗೆ ಬೇಸರ ಆಗುತ್ತೆ, ನಿಮ್ಮ ಮ್ಯಾನೇಜರಿಂದ ನಿಮಗೆ ಫೋರ್ಸಬಲಿ ಸ್ಟ್ರೆಸ್ ಆಗುತ್ತೆ. ಏನೇ ಬಂದರೂ ಅದನ್ನು ಬ್ಯಾಲೆನ್ಸ್ ಮಾಡ್ಕೊತ ಹೋಗಿ. ಆ ಬ್ಯಾಲೆನ್ಸ್ ಭಾಳ ಮುಖ್ಯ. ಚೇಂಜ್ ಮಾಡಬೇಕಂದ್ರೆ ನಿಮ್ಮ ಮೂಲ ಜಾತಕವನ್ನು ನೋಡಿಕೊಂಡೇ ಉದ್ಯೋಗ ಚೇಂಜ್ ಮಾಡಿ. ಅದು ಬಹಳ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ. ಅನಿರೀಕ್ಷಿತ ಧನ ಲಾಭ ಪ್ರಾಪ್ತಿ, ಬಂಧುಗಳ ಸಹಾಯ ಅನ್ನುವಂಥದ್ದು ನಿಮಗೆ ಸಿಗುತ್ತೆ. ವ್ಯಾಪಾರದಲ್ಲಿ ವೃದ್ಧಿ. ಜೊತೆಗೆ ಸಿಂಹರಾಶಿಯವರಿಗೆ ಲಾಭದ ಗುರು ಪ್ರಾಪ್ತಿ. ಅಂದರೆ ಮೇ 15ನೇ ತಾರೀಕು ಗುರು 11ನೇ ಮನೆಗೆ ಬರ್ತಾರೆ. ಇದೊಂದು ಅತ್ಯಂತ ಶುಭ ಸಂಗತಿ ಸಿಂಹರಾಶಿಯವರಿಗೆ. ಯಾವಾಗ ಗುರು 11ನೇ ಮನೆಗೆ ಬರ್ತಾರೋ ನಿಮಗೆ ಸಂಪೂರ್ಣ 100% ಗುರುಬಲ ಪ್ಲಸ್ ಲಾಭದ ಗುರು, ಹೌಸ್ ಆಫ್ ಗೇನ್. ಸಿಂಹರಾಶಿಯವರಿಗೆ ಮೇ 15ರಿಂದ ಗುರುಬಲ ಪ್ರಾರಂಭ ಆಗುತ್ತೆ. ಹಾಗಾಗಿ 1 ವರ್ಷಕ್ಕೇನು ಭಯ ಇಲ್ಲ, ಯಾವುದೇ ಸಮಸ್ಯೆ ಇಲ್ಲ, ಧೈರ್ಯವಾಗಿ ನೀವು ಇರ್ಬೋದು, ಖುಷಿಯಿಂದ ಇರ್ಬೋದು. ನೀವು ಅತ್ಯಂತ ವೇಗವಾದಂಥ ಶುಭ ಫಲ ಕೊಡುತ್ತೆ. ಶನಿ ನಿಮಗೆ ಅಡ್ಡಿ ಆಟಂಕ ಮಾಡಿದ್ರು ಗುರು ಫಲ ನಿಮಗೆ ಸಿಗುತ್ತೆ. ಹಾಗಾಗಿ ಧನಾಗಮ, ಸಂತಾನ, ಶುಭ ಕಾರ್ಯ ನಡೆಯೋದು ಇದೆಲ್ಲ ಕೂಡ ಸಿಂಹರಾಶಿಯವರಿಗೆ ಪ್ರಾಪ್ತಿ. ಅಧಿಕಾರ ಪ್ರಾಪ್ತಿ, ಸರ್ಕಾರಿ ಉದ್ಯೋಗದಲ್ಲಿ ಯಶಸ್ಸು ಇವೆಲ್ಲವೂ ಸಿಗ್ತಾ ಹೋಗುತ್ತೆ. ಇನ್ನು ರಾಹು ಕೇತುಗಳ ಬದಲಾವಣೆ ಮೇ 20ನೇ ತಾರೀಕು ಆಗೋದ್ರಿಂದ ರಾಹು ನಿಮಗೆ ಸಪ್ತಮ ಸ್ಥಾನಕ್ಕೆ ಬರ್ತಾರೆ, 7ನೇ ಮನೆಗೆ ಬರ್ತಾರೆ ಮೇ 20ನೇ ತಾರೀಕು. ಕೇತು ನಿಮ್ಮ ರಾಶಿಗೆ ಬರ್ತಾರೆ. ಹಾಗಾಗಿ ಇನ್ನು ಒಟ್ಟು 18 ತಿಂಗಳು, 1.5 ವರ್ಷ ನಿಮಗೆ ಸಂಪೂರ್ಣ ಕಾಳಸರ್ಪ ದೋಷ ಅನ್ನುವಂಥದ್ದು ಇರುತ್ತೆ. ಈ ದೋಷಕ್ಕೆ ಪರಿಹಾರವಾಗಿ ಶ್ರೀಕಾಳಹಸ್ತಿ ದರ್ಶನ ಮಾಡುವಂಥದ್ದು, ಅಥವಾ ಕುಕ್ಕೆ ಸುಬ್ರಹ್ಮಣ್ಯ ದರ್ಶನ ಮಾಡುವಂಥದ್ದು, ಅಥವಾ ಘಾಟಿ ಸುಬ್ರಹ್ಮಣ್ಯ ದರ್ಶನ ಮಾಡುವಂಥದ್ದು ಭಾಳ ಉತ್ತಮ. ದರ್ಶನ ಮಾತ್ರದಿಂದಲೇ ಈ ದೋಷಕ್ಕೆ ಒಂದು ಸ್ವಲ್ಪ ಪರಿಹಾರವನ್ನು ಕಂಡುಕೊಳ್ಬೋದು. ರಾಹು 7ನೇ ಮನೆಯಲ್ಲಿದ್ರೆ ಸ್ವಲ್ಪ ವ್ಯಾಜ್ಯಗಳು ಜಾಸ್ತಿ ಆಗುತ್ತೆ, ಸತಿಪತಿಗಳ ಕಲಹ ಜಾಸ್ತಿ ಆಗುತ್ತೆ, ವಿವಾಹಾದಿ ಶುಭ ಕಾರ್ಯಗಳು ಸ್ವಲ್ಪ ನಿಧಾನ ಆಗುತ್ತೆ. ಬಟ್ ನಿಮಗೆ ಮೇಜರ್ ಬಲ ಏನಪ್ಪ ಪ್ಲಸ್ ಪಾಯಿಂಟ್ ಅಂತಂದರೆ ಅದು ಗುರು ಲಾಭಸ್ಥಾನಕ್ಕೆ ಬರೋದ್ರಿಂದ ಯಾವುದೇ ಟೆನ್ಷನ್ನ ತಲೆಗೆ ಹಾಕ್ಕೊಳ್ಳದೆ ಧೈರ್ಯವಾಗಿ ಭಗವಂತ ನಿನ್ನ ಅನುಗ್ರಹ ನನ್ನ ಮೇಲೆ ಇರಲಿಯಪ್ಪ ಅಂತ ನಿಮ್ಮ ವೃತ್ತಿನೋ ವ್ಯಾಪಾರನೋ ಸಂತೋಷವೋ ಮಾಡ್ತಾ ಹೋಗಿ. ಭಗವಂತನ ಆಶೀರ್ವಾದ ಖಂಡಿತ ನಿಮಗೆ ಸಿಗುತ್ತೆ.